ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಎಪಿಸೋಡ್ ಬಗ್ಗೆ ನಾವು ರಿವ್ಯೂ ಕೊಡ್ತಾ ಹೋಗೋಣ. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಅಲ್ವಾ. ಸೊ ರಿಯಾಲಿಟಿ ಶೋ ಅಂದರೆ ಹೇಗಿರುತ್ತೆ, ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಇರೋಂಥದ್ದಿಲ್ಲ. ಮತ್ತು ರಿಯಾಲಿಟಿ ಶೋ ಅಂತಂದರೆ ನಾವು ಯಾವ ಥರ ಇದ್ದೀವೋ ಅದೇ ರೀತಿ ತೋರಿಸ್ಕೊಳ್ಳೋ ಅಂಥದ್ದೇ ರಿಯಾಲಿಟಿ ಶೋ ಅಲ್ವಾ. ಅಂಥ ರಿಯಾಲಿಟಿ ಶೋಗೆ ಒಂದು ಅಗ್ನಿ ಪರೀಕ್ಷೆಗೆ ಸೆಲೆಕ್ಷನ್ ಮಾಡ್ತಿದ್ದಾರೆ ಆಡಿಷನಲ್ಲಿ ಅಂತ ಅಂದಮೇಲೆ ಅಲ್ಲಿಗೆ ಹೋಗೋ ಕಂಟೆಸ್ಟೆಂಟ್ಸು ಯಾವ ರೀತಿ ಇರಬೇಕು ಅದೆಲ್ಲ ನಾವು ಫಸ್ಟೇ ಹೋಗಿರಬೇಕಾಗಿರುತ್ತೆ, ತಿಳ್ಕೊಂಡು ಹೋಗಬೇಕು. ಏಕೆ ಅಂತಂದರೆ ಒಂದು ಶೋಗೆ ಹೋಗ್ತಿದ್ದೀವಿ ಅಂದಮೇಲೆ ನಾವು ಹೊರ್ಗಡೆ ಯಾವುದೇ ರೀತಿ ಜನಕ್ಕೆ ನಾವು ಹೊರ್ಗಡೆ ಯಾವುದೇ ರೀತಿ ಫೇಮಸ್ ಆಗಿರ್ಬೋದು. ಲೈಕ್ ಈಗ ಮಾಸ್ಕ್ ಹಾಕ್ಕೊಂಡಾಗಿರ್ಬೋದು, ಇಲ್ಲ ಮುಖ ತೋರಿಸ್ದೇ ಫೇಮಸ್ ಆಗಿರ್ಬೋದು, ಬರೀ ಮಾತಲ್ಲೇ ಫೇಮಸ್ ಆಗಿರ್ಬೋದು, ಸಾಂಗ್ ಹೇಳೋದ್ರ ಮುಖಾಂತರ, ಇಲ್ಲ ರೈಡಿಂಗ್ ಮುಖಾಂತರ, ಈ ಥರ ಯಾವುದೋ ಒಂದೊಂದು ರೀತಿಯಾಗಿ ಜನಗಳು ಏನಾಗಿರ್ತಾರೆ, ಫೇಮಸ್ ಆಗಿರ್ತಾರಲ್ವಾ. ಸೊ ಈ ರಿಯಾಲಿಟಿ ಶೋಗೆ ಅದೇ ರೀತಿ ಸೆಲೆಕ್ಷನ್ ಆಗಿರೋರು ಆಡಿಷನ್ಗೆ ಬಂದಿರ್ತಾರೆ. ಸೊ ಅವ್ರ ಬಗ್ಗೆ ಎಲ್ಲ ನಾವು ರಿವ್ಯೂ ಕೊಟ್ಕೊಂಡು ಹೋಗೋಣ ಬನ್ನಿ, ಓಕೆನಾ. ಮೊದಲನೇ ಕಂಟೆಸ್ಟೆಂಟು ಮಾಡೆಲ್ ಟು ಮಾನ್ಸ್ಟರ್ ಅಂತ ಮಡಿಕೇರಿಯಿಂದ ಬಂದಿರ್ತಾರೆ. ಇವ್ರು ಏನು ಮಾಡಿರ್ತಾರೆ, ಒಂದು ಹೆಲ್ಮೆಟ್ನ ಹಾಕ್ಕೊಂಡು ಬಂದಿರ್ತಾರೆ. ಯಾಕೆಂದರೆ ಇವರು ರೈಡಿಂಗ್ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ. ಸೊ ಜನಗಳು ಇದರಿಂದ ಇಂಪ್ರೆಸ್ ಆಗಿಬಿಟ್ಟು ಅವ್ರಿಗೆ ತುಂಬ ಜನ ಫಾಲೋವರ್ಸ್ ಆಗಿರ್ತಾರೆ. ಎಲ್ಲರೂ ಅವರನ್ನು ಇದೇ ರೀತಿ ಇಷ್ಟಪಟ್ಟಿರ್ತಾರೆ. ಸೊ ಅದಕ್ಕೆ ಅವರು ಸೆಲೆಕ್ಷನ್ ಆಗಿದ್ದಾರೆ ಆಡಿಷನ್ಗೆ. ಒಂದು 3 ರೌಂಡ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಗ್ನಿ ಪರೀಕ್ಷೆ ಸ್ಟೇಜ್ವರೆಗೂ ಅವ್ರು ಬಂದಿದ್ದಾರೆ ಅಲ್ವಾ. ಸೊ ಅಲ್ಲಿವರೆಗೂ ಬಂದಮೇಲೆ ಅವರು ಟೇಕ್ ಆಫ್ ಮಾಡಬೇಕಾಗಿತ್ತು ಹೆಲ್ಮೆಟ್ಟು ಅಂತ ನನಗನ್ನಿಸ್ತು. ಬಂದಿದ್ದ ತಕ್ಷಣ ಅವರು ವಿನಯ್ ಗೌಡ ಅವರು ಒಂದು ಮಾತು ಹೇಳ್ತಾರೆ, ಫಸ್ಟು ಟೇಕ್ ಆಫ್ ಯುವರ್ ಹೆಲ್ಮೆಟ್ ಅಂತ ಹೇಳ್ತಾರೆ. ಅವ್ರು ಒಂದು ಮಾತು ಹೇಳ್ತಾರೆ, ಇಲ್ಲ ಸರ್ ಆಗಲ್ಲ, ಸುದೀಪ್ ಸರ್ ಮುಂದೆನೇ ಹೆಲ್ಮೆಟ್ ತೆಗೆದು ಇಡೀ ಕರ್ನಾಟಕ ಜನಕ್ಕೆ ಆವಾಗ ನನ್ನ ಫೇಸ್ನ ತೋರಿಸ್ತೀನಿ, ಅಲ್ಲಿವರೆಗೂ ನಾನು ಹೆಲ್ಮೆಟ್ನ ತೆಗಿಯೋದಿಲ್ಲ ಅಂತ ಹೇಳ್ತಾರೆ. ಜಡ್ಜಸ್ ಎಲ್ಲ ಏನು ಮಾಡ್ತಾರೆ, ನೀನು ಹೆಲ್ಮೆಟ್ ತೆಗ್ದಿಲ್ಲ ಅಂದರೆ ನಾವು ನಿಮ್ಮ ಫೇಸ್ನ ಹೇಗೆ ನೋಡೋದಕ್ಕಾಗುತ್ತೆ, ಫೇಸ್ ನೋಡಿಲ್ಲ ಅಂದಮೇಲೆ ನಾವು ನಿಮ್ಮ ಜೊತೆ ಹೇಗೆ ಮಾತಾಡೋಕ್ಕಾಗುತ್ತೆ, ಅಗ್ನಿ ಪರೀಕ್ಷೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನೀವು ಇದನ್ನೊಂದು ಈ ಥರ ಮಾಡ್ಕೊಂಡು ಬಂದರೆ ವರ್ಕೌಟ್ ಆಗುತ್ತೆ ಅಂತ ಏನಾದರೂ ಅಂದ್ಕೊಂಡು ಬಂದಿದ್ದೀರಾ ನೀವು ಅಂತ ಎಲ್ಲ ಜಡ್ಜಸ್ ಕೇಳ್ತಾರೆ. ಆಮೇಲೆ ಇಲ್ಲ ಸರ್ ಅದು ಇದು ಅಂತ ಹೇಳಿ ಇವರು ಮಾತಾಡ್ತಾರೆ. ಮತ್ತು ಇಲ್ಲಿ ನೀವು ಸೆಲೆಕ್ಟ್ ಮಾಡೋಂಗಿದ್ರೆ ಮಾಡಿ, ಇಲ್ಲ ನಾನು ಹಿಂದಿ ಬಿಗ್ ಬಾಸ್ಗೆ ನಾನು ಟ್ರೈ ಮಾಡ್ತೀನಿ ಅಂತಲೂ ಈ ಮಾತು ಹೇಳ್ಬಾರ್ದಾಗಿತ್ತು. ಬಟ್ ಇವರು ಈ ಮಾತನ್ನ ಹೇಳಿರ್ತಾರೆ, ಹಿಂದಿ ಬಿಗ್ ಬಾಸ್ಗೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಹಂಗಾದರೆ ಮತ್ತೆ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ನೀವು ಅಂತ, ನಾನು 9 ಇಯರ್ಸಿಂದನೂ ನಾನು ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ ಸರ್ ಅಂತೆಲ್ಲ ಹೇಳ್ತಾರೆ. ಸೊ ಆಮೇಲೆ ವಿನಯ್ ಗೌಡ ಅವರಿಗೆ ಇಷ್ಟ ಆಗೋದಿಲ್ಲ, ಟೇಕ್ ಆಫ್ ಯುವರ್ ಹೆಲ್ಮೆಟ್ ಅಂತ ಹೇಳಿದಾಗೂ ಅವರು ರಿಮೂವ್ ಮಾಡಿರಲ್ಲ. ಮತ್ತು ಟಾಸ್ಕ್ ಕೊಟ್ಟಿರ್ತಾರೆ, ಇದು ಹೆಲ್ಮೆಟ್ ನೀವು ರಿಮೂವ್ ಮಾಡಿದ್ರೇ ನಾವು ಏನಾದರೂ ಒಂದು ಮಾತಾಡೋದಕ್ಕಾಗೋದು ಅಂತ ಹೇಳಿರ್ತಾರೆ. ಸೊ ಅವರು ಕೊನೆಗೆ ಹೆಲ್ಮೆಟ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿದ್ಮೇಲೆ ಅವ್ರ ಹೆಸರು ಹೇಳ್ತಾರೆ, ದೀಕ್ಷಿತ್ ಮಣ್ಣಪ್ಪ ಅಂತ ಹೇಳಿ ಅವರು ಫೇಸ್ನ ರಿವೀಲ್ ಮಾಡೋ ಅಂಥದ್ದು. ಇವ್ರಿಗೆ 2 ಗ್ರೀನು ಮತ್ತು 2 ರೆಡ್ ಸಿಕ್ಕಿರುತ್ತೆ. ಇವರು ಹೋಲ್ಡಲ್ಲೇ ಇಟ್ಟಿರ್ತಾರೆ. 2 ಗ್ರೀನು 2 ರೆಡ್ ಸಿಕ್ಕಿದ್ರೆ ಹೋಲ್ಡಲ್ಲೇ ಇರ್ತಾರೆ. 1 ಗ್ರೀನು 3 ರೆಡ್ ಸಿಕ್ಕಿದ್ರೆ ಅವರು ರಿಜೆಕ್ಟ್ ಆಗ್ತಾರೆ. 4 ಗ್ರೀನ್ ಸಿಕ್ಕಿದ್ರೆ ಹೇಳಿದ್ದೆ ಅಲ್ವಾ ಫಸ್ಟ್ ಎಪಿಸೋಡಲ್ಲಿ, 4 ಗ್ರೀನ್ ಸಿಕ್ಕಿದ್ರೆ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಸಿಗುತ್ತೆ. ಮತ್ತು 2 ಗ್ರೀನ್ ಕೊಟ್ಟು 2 ರೆಡ್ ಕೊಟ್ಟರೆ ಇವರು ಹೋಲ್ಡಲ್ಲೇ ಇರ್ತಾರೆ. ಇವರು ಮಾಡೆಲ್ ಟು ಮಾನ್ಸ್ಟರ್, ಇವ್ರು ಕೂಡ 2 ಗ್ರೀನು 2 ರೆಡ್ ಸಿಕ್ಕಿರುತ್ತೆ. ಸೊ ಇವರು ಏನಾಗಿರ್ತಾರೆ, ಹೋಲ್ಡಲ್ಲೇ ಇಟ್ಟಿರ್ತಾರೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ರೋಶ್ನಿ ಅಂತ ಹೇಳಿ ಒಬ್ಬರು ಬಂದಿರ್ತಾರೆ, ಮುಂಬೈಯಿಂದ ಬಂದಿರ್ತಾರೆ. ಇವರು ನೋಡೋದಕ್ಕೆ ಮಾತ್ರ ತುಂಬ ಕ್ಯೂಟಾಗಿ ಚೆನ್ನಾಗಿ ಇರ್ತಾರೆ. ಬಂದಂಗೆ ಸಖತ್ತಾಗಿ ಮಾತಾಡ್ಕೊಂಡು ಬಂದಿರ್ತಾರೆ. ಮಾತಾಡೋದ್ರಲ್ಲಿ ಕೂಡ ಒಂದು ಸ್ವಲ್ಪ ನರ್ವಸ್ ಆದಂಗೆ ನಮಗಂತೂ ಫೀಲ್ ಆಯಿತು. ಎಪಿಸೋಡ್ ನೋಡೋವಾಗ ಸ್ವಲ್ಪ ನರ್ವಸ್ ಆಗಿ ಮಾತಾಡ್ಕೊಂಡಿದ್ದು ಸ್ವಲ್ಪ ಫೀಲ್ ಆಯಿತು. ಇವರು ತುಂಬ ಮಾತಾಡ್ತಿದ್ರು. ಅದಕ್ಕೆ ವಿನಯ್ ಗೌಡ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಈಗ ನೀವು ತುಂಬ ಮಾತಾಡ್ತಾ ಇದ್ದೀರಲ್ವಾ, ಇದ್ರ ಬೇಸ್ ಮೇಲೆ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಒಂದು ಟಾಸ್ಕ್ನ ಕೊಡ್ತಾರೆ. ಇದಕ್ಕೆ ನೀವು ಯಾವ ರೀತಿ ಹೇಳ್ಕೊತೀರಾ ಅಂದರೆ ನಾಮಿನೇಷನ್ನಲ್ಲಿ ಒಂದು ಕಾರಣ ಹೇಳಬೇಕಲ್ವಾ, ಯಾವ ರೀತಿ ಹೇಳ್ಕೊತೀರಾ ಅಂತ ಕೇಳ್ತಾರೆ. ಅವರು ಅದಕ್ಕೆ ಅವ್ರ ರೀತಿಯಾಗಿ ಅವರು ಹೇಳ್ತಾರೆ. ಮತ್ತು ನಿರಂಜನ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಚಂದನ್ ಶೆಟ್ಟಿನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ. ಚಂದನ್ ಶೆಟ್ಟಿ ಅವರು ರ್ಯಾಪರ್ ಸಾಂಗ್ ಹೇಳ್ತಾರೆ, ನೀವು ಅದಕ್ಕೆ ಭರತನಾಟ್ಯದಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಇಂಪ್ರೆಸ್ ಮಾಡಬೇಕು ಅವ್ರನ್ನ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಸರಿ ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ಸಾಂಗ್ ಹೇಳ್ತಾರೆ. ಇವರು ಅದಕ್ಕೆ ತಕ್ಕಂಗೆ ಭರತನಾಟ್ಯದಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಅವರನ್ನು ಇಂಪ್ರೆಸ್ ಮಾಡ್ತಾರೆ. ಇಂಪ್ರೆಸ್ ಮಾಡಿದಾದ್ಮೇಲೆ ಕೆಲವೊಂದು ಜಡ್ಜಸ್ ನೇಮ್ ಕೇಳ್ತಾರೆ. ಯಾರ ಹೆಸರು ಕೇಳ್ತಾರೆ ಅಂದರೆ ಶ್ರುತಿ ಮ್ಯಾಮು ಮತ್ತು ಸಂಗೀತಾ ಶೃಂಗೇರಿ ಅವ್ರದ್ದು ನೇಮ್ ಕೇಳ್ತಾರೆ. ಅವ್ರ ನೇಮ್ ಇವ್ರಿಗೆ ಗೊತ್ತಿರಲ್ಲ. ಸೊ ಬಿಗ್ ಬಾಸ್ಗೆ ಏನಕ್ಕೆ ಹೋಗಬೇಕು ಅಂತಲೂ ಗೊತ್ತಿಲ್ಲ, ಮತ್ತು ಇವ್ರ ನೇಮ್ ಕೂಡ ಅವ್ರಿಗೆ ಗೊತ್ತಿಲ್ಲ.
ಜಡ್ಜಸ್ ಕೂಡ ಈ ರೀತಿ ಮಾಡಬಾರ್ದಾಗಿತ್ತು. ಆ ಹುಡುಗಿ ಕಾನ್ಫಿಡೆನ್ಸಿಂದನೂ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ದಾರೆ. ಇವ್ರು ಜಡ್ಜಸ್ ನೇಮ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅವ್ರಿಗೆ ರೆಡ್ ಕೊಡಬಾರ್ದಾಗಿತ್ತು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಇವಾಗ ನಾವು ಯಾವುದೋ ಒಂದು ಆಡಿಷನ್ಗೆ ಹೋಗಿರ್ತೀವಿ ಅವ್ರ ನೇಮ್ ನಮಗೆ ಗೊತ್ತಿರತ್ತಾ? ಇಲ್ಲ ಅಲ್ವಾ? ಇವರು ಶೋ ನೋಡ್ಕೊಂಡು ಬಂದಿದ್ದಾರೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಬಟ್ ಇವರು ಈ ಶೋಗೆ ನಾನು ಬರಲೇಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ಇಲ್ಲಿವರೆಗೂ ಸೆಲೆಕ್ಷನ್ ಆದಮೇಲೆ ಜಡ್ಜಸ್ ನೇಮೇ ಗೊತ್ತಿಲ್ಲ ನಿಮಗೆ ಅಂತ ಹೇಳಿ ರೆಡ್ ಕೊಡೋದು ಇದೆಷ್ಟು ಮಾತ್ರ ಸರಿ ಇದೆ ಹೇಳಿ? ಇದು ಮಾತ್ರ ನಂಗೆ ಸರಿ ಅಂತ ಕಾಣಲೇ ಇಲ್ಲ. ಜಡ್ಜಸ್ ಆ ರೀತಿ ಮಾಡಬಾರ್ದಾಗಿತ್ತು. ಇವಾಗ ನಾವು ಯಾವುದೇ ಒಂದು ಆಡಿಷನ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಲೈಕ್ ಫಿಲಮ್ ಇಂಡಸ್ಟ್ರಿನೇ ಅಲ್ಲ, ಬೇರೆ ಇನ್ಯಾವುದಾದ್ರೂ ಇಂಡಸ್ಟ್ರಿನಲ್ಲಿ ನಾವು ಈ ಥರ ಆಡಿಷನ್ಗಳಿಗೆ ಹೋದಾಗ ಅವ್ರ ನೇಮ್ ನಮಗೆ ಗೊತ್ತಿರತ್ತಾ? ಆಬ್ವಿಯಸ್ಲಿ ಎಲ್ಲೂ ಯಾರ ನೇಮು ಗೊತ್ತಿರಲ್ಲ. ಇವ್ರ ನೇಮ್ ಗೊತ್ತಿರೋದಕ್ಕೆ ಕಾರಣ ಬಿಗ್ ಬಾಸ್ ಶೋ ಫಸ್ಟಿಂದ ನೋಡ್ಕೊಂಬಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಶ್ರುತಿ ಮ್ಯಾಮ್ ಯಾವ ಸೀಸನಲ್ಲಿ ಗೆದ್ದರು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಚಂದನ್ ಶೆಟ್ಟಿ ಅವ್ರು ಯಾವ ಸೀಸನಲ್ಲಿ ಗೆದ್ದಿದ್ದಾರೆ ಅಂತಲೂ ಗೊತ್ತಿಲ್ಲ. ಸಂಗೀತ ಶೃಂಗೇರಿ ಯಾಕೆ ಬಿಗ್ ಬಾಸ್ ಸೀಸನ್ 10ನಲ್ಲಿದ್ದಾರೆ ಅಂತ ನಮಗೆ ಗೊತ್ತು ಅಂತಂದರೆ, ಅದು ರೀಸೆಂಟ್ಲಿ ಆಗಿರೋವಂಥದ್ದು. 10, 11, 12 ಇದು 13 ಬಿಗ್ ಬಾಸ್ ಅಲ್ವಾ? ಸೊ ರೀಸೆಂಟಾಗಿ ಆಗಿರೋದಕ್ಕೆ ನಮಗೆ ಅವರಿಬ್ಬರು ಗೊತ್ತು. ಅದು ಬಿಟ್ಟರೆ ಇವರಿಂದ TRPನೂ ಜಾಸ್ತಿ ಆಗ್ತಿತ್ತು. ಸೊ ಬಿಗ್ ಬಾಸ್ ಸೀಸನ್ 10ನಲ್ಲಿ ಇವರಿಂದನೇ ಶೋ ನಡೀತಿತ್ತು ಅಂತ ಹೇಳಿ ಇವ್ರ ನೇಮು ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ. ಅದು ಬಿಟ್ಟು ಜಡ್ಜಸ್ ನೇಮೇ ಆಗಲಿ, ಇವಾಗ ಯಾವುದೇ ಒಂದು ಬಿಗ್ ಬಾಸ್ ಸೀಸನ್ 10ನಲ್ಲೇ ಆಗಿರ್ಬೋದು, ಇವಾಗ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಸೀಸನ್ 12ಅಲ್ಲೂ ಕೂಡ ಯಾರಿದ್ದರು ಯಾರಿಲ್ಲ ಅಂತಲೇ ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಹೆಸರು ಗೊತ್ತಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಯಾವ ರೀತಿ ಇವರು ರಿಜೆಕ್ಟ್ ಮಾಡ್ತಾರೆ ಅಂತ ನನಗಿಷ್ಟ ಆಗಲಿಲ್ಲ. ಅವ್ರಿಗೂ 2 ಗ್ರೀನ್ ಸಿಕ್ಕಿರುತ್ತೆ. ಚಂದನ್ ಶೆಟ್ಟಿ ಅವರು ಮತ್ತು ವಿನಯ್ ಗೌಡ ಅವರು ಗ್ರೀನ್ ಕೊಟ್ಟಿರ್ತಾರೆ. ಶ್ರುತಿ ಮ್ಯಾಮು ಮತ್ತು ಸಂಗೀತ ಶೃಂಗೇರಿ ಅವರು ರೆಡ್ ಕೊಟ್ಟಿರ್ತಾರೆ. ಸೊ ಇವರು ಕೂಡ ಹೋಲ್ಡಲ್ಲೇ ಇಟ್ಟಿರ್ತಾರೆ. ಆಮೇಲೆ ಮತ್ತೆ ತುಂಬ ಜನ ಕಂಟೆಸ್ಟೆಂಟ್ಸು ಬಂದಿರ್ತಾರೆ. ಬಿಗ್ ಬಾಸ್ಗೆ ಬರಬೇಕಂತಂದರೆ ತುಂಬ ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಆಡಿಷನ್ಗೆ ಬಂದಿರ್ತಾರೆ. ಸೊ ಇದರಲ್ಲಿ ತುಂಬ ಜನ ರಿಜೆಕ್ಟ್ ಆಗಿರ್ತಾರೆ. ರುಮಾನ್ ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಅವರು ರಿಜೆಕ್ಟ್ ಆದರು. ಯೋಗಾನಂದ ಶರ್ಮಾ ಮೈಸೂರಿಂದ ಬಂದಿದ್ದಾರೆ, ಅವರೂ ರಿಜೆಕ್ಟ್ ಆಗಿದ್ದಾರೆ. ಮತ್ತು ಬಸವರಾಜು ಅಂತ ಹೇಳಿ ಬಳ್ಳಾರಿಯಿಂದ ಬಂದಿದ್ದಾರೆ. ಇವರೇನಂದರೆ ಹೆಸರು ನೋಡಿದರೆ ಹುಡುಗ ಹೆಸರು ಬಸವರಾಜ್ ಅಂತ ಹೇಳಿ, ಮತ್ತು ಅವರು ಬಂದಿದ್ದ ರೀತಿ ನೋಡಿದ್ರೆ ಒಂದು ಹುಡುಗಿ ವೇಷದಲ್ಲಿ ಬಂದಿರ್ತಾರೆ. ಸೊ ಇದೂ ಜಡ್ಜಸ್ಗಳಿಗೆ ಇಷ್ಟ ಆಗಿರೋದಿಲ್ಲ. ಸೊ ಅವರು ರಿಜೆಕ್ಟ್ ಆಗಿರ್ತಾರೆ. ಮತ್ತು ಅದಾನ W ಮೈಸೂರಿಂದ ಬಂದಿರ್ತಾರೆ, ಅವರು ರಿಜೆಕ್ಟ್ ಆಗಿದ್ದಾರೆ. ರುಬೀನಾ UK ಗದಗಿಂದ ಬಂದಿದ್ದಾರೆ, ಅವರು ರಿಜೆಕ್ಟ್ ಆಗಿದ್ದಾರೆ. ಪ್ರಜ್ವಲ್ R ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದಾರೆ, ಅವರು ರಿಜೆಕ್ಟ್ ಆಗಿದ್ದಾರೆ. ವೀಣಾ MR ಮತ್ತು ರಾಕೇಶ್ ವಾದ್ವಾ ಬೆಳಗಾವಿಯಿಂದ ಬಂದಿರ್ತಾರೆ. ವೀಣಾ MR ಅಂತ ಬೆಂಗಳೂರಿಂದ ಬಂದಿರ್ತಾರೆ. ಈ ಥರ ತುಂಬ ಜನ ಬಂದು ರಿಜೆಕ್ಟ್ ಆಗಿ ಹೋಗಿರ್ತಾರೆ. ಸರಿ, ನೆಕ್ಸ್ಟ್ ಕಂಟೆಸ್ಟೆಂಟ್ನ ನೋಡೋಣ. ಕುಮಾರಿ ಅಂತ ಹೇಳಿ ನಂಜನಗೂಡಿಂದ ಒಬ್ಬರು ಬಂದಿರ್ತಾರೆ. 20 ಇಯರ್ಸ್ ಆ ಹುಡುಗಿಗೆ. ಆ ಹುಡುಗಿ ಬಂದಂಗೆ ಆ ಹುಡುಗಿ ಫೇಸಲ್ಲಿ ಮುಗ್ಧತೆ ಆಗಿರ್ಬೋದು, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ ಮೋಟಿವೇಶನ್ ವೀಡಿಯೋಸಿಂದ, ಬಟ್ ಅದು ಫನ್ನಿ ವೀಡಿಯೋಸ್ ಆಗೋಯ್ತು ಅಂತ ಹೇಳಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾರೆ ಗೊತ್ತಾ. ಮತ್ತು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರ ಮನೆ ಪರಿಸ್ಥಿತಿ ಬಗ್ಗೆನೂ ಹೇಳಿದರು. ಅವ್ರ ಮನೆ ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಜಮೀನಾಗಲಿ ಇನ್ಯಾವುದೇ ರೀತಿ ಆಸ್ತಿ ಆಗಿರಲಿ ಏನೂ ಇರೋದಿಲ್ಲಂತೆ. ಬಟ್ ಅವ್ರ ಮನೇಲಿ ಅವ್ರ ಅಮ್ಮ ಮತ್ತು ಆ ಹುಡುಗಿ ಇಬ್ಬರು ಇರ್ತಾರೆ. ಅಮ್ಮಂಗೋಸ್ಕರ ನಾನು ಬಂದಿದ್ದೀನಿ. ಅಂದರೆ ಇವ್ರು ಯಾವ ಥರ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಾಲೇಜ್ಗೆ ಹೋಗುವಂಥದ್ದು, ಮಧ್ಯಾಹ್ನದಿಂದ ಸಾಯಂಕಾಲನ ಈ ಥರ ದುಡಿಮೆ ಮಾಡಿಕೊಂಡು ಬರೋದಂತೆ. ದಿನಕ್ಕೆ ಒಂದು 100-150 ರೂಪಾಯಿ ಸಿಗುತ್ತೆ. ಇದರಿಂದ ನಮ್ಮಮ್ಮಂಗೆ ಬೇರೆ ಹಾರ್ಟ್ ಪ್ರಾಬ್ಲಮ್ ಇದೆ. ಸೊ ಅದನ್ನು ನಾನು ರಿಕವರಿ ಮಾಡಿಸೋದಕ್ಕಾಗಲ್ಲ. 100-150 ರೂಪಾಯಿ ಬಂದರೆ ನಾನು ಯಾವ ಥರ ತೋರಿಸ್ತೀನಿ ನಮ್ಮಮ್ಮಗೆ ಅಂತ ಹೇಳಿ ಅದನ್ನ ಹೇಳ್ಕೊಂಡಿರ್ತಾರೆ. ಅವ್ರ ಮನದಾಳದ ಮಾತುಗಳನ್ನ ಹೇಳ್ಕೊಂಡಿರ್ತಾರೆ. ಸೊ ಅಮ್ಮನಿಗೆ ತೋರಿಸ್ಬೇಕು ಅಂತ ಹೇಳಿ ಅವರು ಬಿಗ್ ಬಾಸ್ಗೆ ಬಂದಿರೋವಂಥದ್ದು. ಟಿಕ್ಟಾಕಲ್ಲಿ ತುಂಬ ಫೇಮಸ್ ಆಗೋಗಿದ್ರಂತೆ. ಅವಾಗ ಬ್ಯಾನ್ ಆಗಿದ್ದ ತಕ್ಷಣ ಇವ್ರು ಎಲ್ಲಿಗೆ ಹೋಗಿದ್ರು ಗೊತ್ತಾ, ಡಿಪ್ರೆಷನ್ಗೆ ಹೊರಟೋಗಿದ್ರಂತೆ. ಈ ಥರ ಕ್ಯೂಟ್ ಮಾತುಗಳು ಹೇಳ್ಕೊಂಡು ಬಂದು ಇಲ್ಲಿ ಶೋನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಮತ್ತು ಚಂದನ್ ಶೆಟ್ಟಿ ಅವ್ರ ಮೇಲೆ ಪ್ರಾಸ ಹೇಳ್ತಾರೆ, ನಿರಂಜನ್ ಅವ್ರ ಮೇಲೆ ಪ್ರಾಸ ಹೇಳ್ತಾರೆ. ಇದರಲ್ಲೇ ಅವ್ರು ತುಂಬ ಒಂಥರ ಕ್ಯೂಟ್ ಮಾತುಗಳಲ್ಲೇ ಎಲ್ಲ ಜಡ್ಜಸ್ಗೂ ಇಂಪ್ರೆಸ್ ಆಗೋಗ್ತಾರೆ. ಮತ್ತು ಚಂದನ್ ಶೆಟ್ಟಿ ಮತ್ತು ವಿನಯ್ ಗೌಡ ಅವರಿಬ್ಬರಲ್ಲಿ ನೀವು ಯಾರನ್ನು ನಾಮಿನೇಟ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಚಂದನ್ ಶೆಟ್ಟಿನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ದಕ್ಕೆ ರೀಸನ್ ಏನು ಗೊತ್ತಾ, ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಅವರು ಸೀಸನಲ್ಲಿ ಅವರಿಬ್ಬರು ಜಗಳ ನೋಡಿದಾರಂತೆ. ಶ್ರುತಿ ಮ್ಯಾಮ್ ಗೆದ್ದಿರೋದು ನೋಡಿದಂತೆ. ಚಂದನ್ ಶೆಟ್ಟಿ ಅವರು ಸೀಸನ್ನೇ ನೋಡಿಲ್ಲಂತೆ. ಅದಕ್ಕೆ ಚಂದನ್ ಶೆಟ್ಟಿ ಅವರನ್ನು ನಾಮಿನೇಟ್ ಮಾಡ್ತಿದ್ದಾರಂತೆ. ಎಷ್ಟು ಕ್ಯೂಟಾಗಿ ಮಾತಾಡಿದ್ರು ಗೊತ್ತಾ. ಈ ಥರ ಅವ್ರಿಗೆ ಎಲ್ಲ ಜಡ್ಜಸ್ಸನ್ನು ಇಂಪ್ರೆಸ್ ಆಗೋಗಿರುತ್ತೆ. ಮತ್ತು ಸಂಗೀತ ಶೃಂಗೇರಿ ಅವ್ರು ಕೇಳ್ತಾರೆ ಬಾಯ್ ಫ್ರೆಂಡ್ ಇದ್ದಾರಾ ಅಂತ. ಅದು ಎಷ್ಟು ಚೆನ್ನಾಗಿ ಹಿಂಗೆ ಮುಟ್ಕೊಂಡು ಅಯ್ಯಯ್ಯೋ ಇಲ್ಲ ಅಂತ ಹೇಳ್ತಾರೆ. ಮತ್ತು ಈ ಥರ ಅಯ್ಯಯ್ಯೋ ಇಲ್ಲ ಅಂತ ಅಂದಿದ್ದಕ್ಕೆ ಅದೇನು ತಪ್ಪ ಅಂತ ಶ್ರುತಿ ಮ್ಯಾಮ್ ಅವ್ರು ಕೇಳ್ತಾರೆ. ತಪ್ಪಂತ ಅಲ್ಲ, ಇಲ್ಲ ಅಂತ ಹೇಳ್ತಾರೆ.
ಈ ಥರ ಹೇಳ್ಕೊಂಡು ಸಂಗೀತ ಶೃಂಗೇರಿ ಅವ್ರಿಗೆ ತುಂಬ ಇಂಪ್ರೆಸ್ ಆಗೋಗಿ ಅವ್ರಿಗೆ 4 ಗ್ರೀನ್ ಕಲರ್ಸ್ 4 ಗ್ರೀನ್ ಸಿಕ್ಕಿರುತ್ತೆ ಕುಮಾರಿ ಅವರಿಗೆ. 4 ಗ್ರೀನ್ ಸಿಕ್ಕಿದ್ರೆ ಸ್ಟಾರ್ ಕಂಟೆಸ್ಟೆಂಟ್ ಅಂತ ನಾನು ಫಸ್ಟ್ ಹೇಳಿದೆ ಅಲ್ವಾ. ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಕುಮಾರಿ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರೋವಂಥದ್ದು. ಮತ್ತು ಈ ಹುಡುಗಿನ ನೋಡಿ, ಈ ಹುಡುಗಿ ಮುಗ್ಧತೆ ಇದೆಲ್ಲ ನೋಡಿ ಸಂಗೀತ ಶೃಂಗೇರಿಯವರು ಹೋಗಿ ಒಂದು ಕಿಸ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅಮ್ಕು ಡುಮ್ಕು ಮಂಜ ಅಂತ ಹೇಳ್ಬಿಟ್ಟು ಇವರು ಬೆಂಗಳೂರಿಂದ ಬಂದಿರ್ತಾರೆ. ಬಂದಂಗೆ ಎಂಟ್ರಿ ಡ್ಯಾನ್ಸ್ ಬೇರೆ ಮಾಡ್ಕೊಂಡು ಬರ್ತಾರೆ. ಸಖತ್ತಾಗಿ ಎಂಟ್ರಿ ಡ್ಯಾನ್ಸ್ ಮಾಡ್ಕೊಂಡೇ ಬಂದಿರ್ತಾರೆ. ಆಮೇಲೆ ಇವ್ರ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಮಾರ್ಕೆಟಲ್ಲಿ ಕೆಲಸ ಮಾಡ್ತೀನಿ ನಾನು, ಅದು ಇದು ಅಂತ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಮಾರ್ಕೊಂಡು ನಾನು ತರಕಾರಿ ಮಾಡ್ತೀನಿ. ಮತ್ತು ನಾನು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬಾರ್ದು, ಎಲ್ಲರೂ ಬೆಳೀತಾ ಇದ್ದಾರೆ, ನಾನು ಒಂಥರ ಡಿಫ್ರೆಂಟ್ ವೇನಲ್ಲಿ ಬೆಳಿಬೇಕು ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾಗೆ ಬಂದು ಅಮ್ಕು ಡುಮ್ಕು ಅಂತ ಹೆಸರು ಹೇಳ್ಕೊಂಡು ಈ ಥರ ಸ್ಟಾರ್ಟ್ ಮಾಡಿದ್ರಂತೆ. ಆಮೇಲೆ ಇಲ್ಲೂ ಫೇಮಸ್ ಕೂಡ ಆಗಿದ್ದಾರೆ. ಮತ್ತು ಅಮ್ಕು ಡುಮ್ಕು ಅಂತ ಏನು ಅಂತ ಕೇಳಿದರೆ, ಅಮ್ಕು ಡುಮ್ಕು ಅಂತಂದರೆ ಅಮ್ಮ, ಧೈರ್ಯ, ಕರ್ಮ ಅಂತ ಇದೇ ರೀತಿಯೇ ಎಲ್ಲ. ಅದ್ಯಾವುದೋ ಇನ್ನೂ 2 ಶೋನಲ್ಲೇನೋ ಹೇಳ್ಕೊಂಡಿದ್ದಾರೆ. ಮತ್ತು ಇವರು ನಿರಂಜನ್ ಹೇಳ್ತಾರೆ, ನೀವು ಫೇಕು ಅಂತ ಹೇಳ್ತಾರೆ. ನಾನು ಹೆಂಗೆ ಫೇಕು ಅಂತ ಇವರು ಮಾತಾಡ್ತಾರೆ. ಮತ್ತು ಒಂದು ಟಾಸ್ಕ್ ಕೊಡ್ತಾರೆ, ಸಂಗೀತ ಅವರನ್ನು ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ. ಇವ್ರಿಗೆ ಅದು ಇಷ್ಟ ಆಗಿರಲ್ಲ. ಸೊ ನನಗೆ ಇಷ್ಟ ಇಲ್ಲ, ನಾನು ಇಂಪ್ರೆಸ್ ಮಾಡಲ್ಲ, ನಾನು ಯಾಕೆ ಇಂಪ್ರೆಸ್ ಮಾಡಬೇಕು ಅಂತ ಧೈರ್ಯವಾಗಿ ಹೇಳ್ತಾರೆ. ಈ ಧೈರ್ಯವಾಗಿ ಹೇಳೋದು ಜಡ್ಜಸ್ಗೆ ಇಷ್ಟ ಆಗಿರುತ್ತೆ. ಬಟ್ ಇವ್ರು ಏನು ಅಂದರೆ ಮುಂದಕ್ಕೆ ಮಾತಾಡೋದಕ್ಕೆ ಹೋಗಲ್ಲ. ಅವ್ರು ಏನೇ ಕೇಳಲಿ ಇವರು ಯಾವ ರೀತಿ ನಾನು ಮಾಡಲ್ಲ ಅಂತಂದ್ರು ಅದೇ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಹಂಗೆ ಮಾತಾಡ್ಬೋದಾಗಿತ್ತು. ಬಟ್ ಇವ್ರು ಏನು ಮಾಡಿದರು, ಏನು ಮಾತಾಡಲ್ಲ, ಡೈರೆಕ್ಟಾಗಿ ಗಿವ್ ಅಪ್ ಕೊಟ್ಬಿಟ್ಟು ನಾನು ಇದು ಯಾವುದಕ್ಕೂ ಆ ಮೇಡಮ್ಗೆ ಇಷ್ಟನೇ ಇಲ್ಲ, ನಾನು ಇನ್ನೇನು ಮಾತಾಡಲಿ ಅಂತ ಹೇಳಿ ಅವರೇ ಸೆಲ್ಫ್ ರಿಜೆಕ್ಷನ್ ಮಾಡಿಕೊಂಡು ಹೊರಟೋಗ್ತಾರೆ. ಈ ಥರ ಮಾತಾಡ್ಬೋದಾಗಿತ್ತು. ವಿನಯ್ ಅವ್ರಿಗೆ ತುಂಬ ಕೋಪ ಬಂದುಬಿಟ್ಟಿರುತ್ತೆ. ವಿನಯ್ ಅವ್ರಿಗೆ ತುಂಬ ಕೋಪ ಬಂದುಬಿಟ್ಟು ಈ ವೇದಿಕೆಗೆ ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ, ಸೊ ಇದನ್ನು ನೀವು ಹಾಳು ಮಾಡಬೇಡಿ ಅಂತ ಹೇಳಿ, ನೀವು ಇಲ್ಲಿಂದ ಇಂಪ್ರೆಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇಲ್ಲಿಂದ ನೀವು ಹೋಗ್ತಾ ಇರ್ಬೋದು ಅಂತ ಹೇಳಿದ ತಕ್ಷಣ ಇವ್ರೇನು ಮಾಡ್ತಾರೆ, ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸೆಲ್ಫ್ ರಿಜೆಕ್ಷನ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅದು ಮಾಡಬಾರ್ದಾಗಿತ್ತು. ಅವ್ರು ಹೊರಟೋದ್ಮೇಲೆ ಜಡ್ಜಸ್ ಹೇಳ್ಕೊತಿದ್ದಾರೆ, ಇವರು ಈ ಥರ ಕ್ಯಾರೆಕ್ಟರ್ ಇರೋರು ಬೇಕಾಗಿತ್ತು ನಮಗೆ, ನಾವು ಇವರನ್ನು ಸೆಲೆಕ್ಟ್ ಮಾಡೋಣ ಅಂತಲೇ ನಾವು ಅಂದ್ಕೊಂಡಿದ್ವಿ ಅಂತ ಅವ್ರು ಹೊರಟೋದ್ಮೇಲೆ ಹೇಳ್ಕೊತಿದ್ದಾರೆ. ಹೊರಟೋದ್ಮೇಲೆ ಹೇಳ್ಕೊಂಡ್ರೆ ಏನು ಪ್ರಯೋಜನ ಹೇಳಿ ಅಲ್ವಾ. ಈ ಥರ ನಾವು ಒಂದು ಅವಕಾಶ ಕೊಡಬೇಕಾಗಿತ್ತು ಅಂತ ಹೊರಟೋದ್ಮೇಲೆ ಜಡ್ಜಸ್ಸು ಮಾತಾಡ್ಕೊತಿದ್ದಾರೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅನನ್ಯ ಆರ್ ರಾವ್ ಅಂತ. ಇವರು ಹೆಬ್ಬಾಳ, ಬೆಂಗಳೂರಿಂದ ಬಂದಿರ್ತಾರೆ. ಇವ್ರು ಬಂದಂಗೆ ಒಂದು ಮಾತು ಹೇಳ್ತಾರೆ, ಐ ಕ್ಯಾನ್ ಡಿಟೆಕ್ಟ್ ಅಂಡರ್ ವಾಟರ್ ಅಂತ ಹೇಳಿ. ನೀರು ಎಲ್ಲಿದೆ ಅಂತ ತೆಂಗಿನಕಾಯಿ ಇಟ್ಕೊಂಡು ನೋಡ್ತಾರಂತೆ. ಇದು ಯಾವುದೋ ಪುರಾತನ ಕಾಲದಲ್ಲಿ ಈ ಥರ ಮಾಡ್ತಿದ್ರು. ಬಟ್ ಇವಾಗನೂ ಯಾರೋ ಒಬ್ಬೊಬ್ರು ಮಾಡ್ತಾರೆ, ತಾತ ಅಜ್ಜಿಗಳು ಈ ಥರ ಇರ್ತಾರಲ್ವ, ಅವ್ರು ಯಾರ್ಯಾರೋ ಒಬ್ಬೊಬ್ರು ಮಾಡ್ತಾರೆ, ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಸೊ ಈ ಹುಡುಗಿಗೆ ಆ ಥರ ಟ್ಯಾಲೆಂಟ್ ಇದೆಯಂತೆ. ಸೊ ಅವರು ತೆಂಗಿನಕಾಯಿ ಇಟ್ಕೊಂಡು ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ನಿರಂಜನ್ ಅವ್ರು ನಿಂತಿದ್ರೆ ಇಲ್ಲೇ ನೀರಿದೆ ಅಂತ ಹೇಳ್ತಾರೆ. ಚಂದನ್ ಶೆಟ್ಟಿ ಅವರು ಇದನ್ನು ಯಾವ ಥರ ಟ್ರಸ್ಟ್ ಮಾಡಬೇಕು, ನನಗಂತೂ ಟ್ರಸ್ಟ್ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಆಮೇಲೆ ನಿರಂಜನ್ ಅವ್ರಿಗೆ ಹೇಳ್ತಾರೆ, ಆ ಹುಡುಗಿ ಹೇಳ್ತಾರೆ, ನೀವು ಇಟ್ಕೊಂಡು ಟ್ರೈ ಮಾಡಿ ಅಂತ. ಅವ್ರು ಇಟ್ಕೊಂಡು ಟ್ರೈ ಮಾಡಿದ್ದಕ್ಕೆ ನಿಮಗೆ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ನಿರಂಜನ್ ಅವ್ರು ಹೇಳಿದ ತಕ್ಷಣ ಈ ಹುಡುಗಿ, ಹಂಗಾದ್ರೆ ನಿಮಗೆ ಪವರ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಸಂಗೀತ ಶೃಂಗೇರಿ ಅವ್ರು ಹೇಳ್ತಾರೆ, ನಿಮಗೆ ಬ್ಯೂಟಿ ವಿತ್ ಬ್ರೈನ್ ಅಂತೆ, ಹೌದಾ ಅಂತ. ಹೌದು ಅಂತ ಹೇಳ್ತಾರೆ. ಮತ್ತು ಚಂದನ್ ಶೆಟ್ಟಿ ಅವರು ಸಗಣಿ ಜೊತೆ ಒಂದು ಟಾಸ್ಕ್ ಕೊಡ್ತೀನಿ, ಆ ಥರ ಮಾಡಿ ಅಂತ ಹೇಳ್ತಾರೆ. ಓಕೆ ಅಂತ ಹೇಳಿ ಸಗಣಿ ಫೇಸ್ ಪ್ಯಾಕ್ ಇರುತ್ತಲ್ವ, ಫೇಸ್ ಪ್ಯಾಕ್ ಥರನೇ ಸಗಣಿಯಲ್ಲಿ ಹಾಕ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಅವರು ಫಸ್ಟ್ ಹೇಳ್ತಾರೆ, ಇದನ್ನು ಮಾಡಿದ್ರೆ ನಾನು ಸೆಲೆಕ್ಟ್ ಮಾಡ್ಕೋತೀರಾ ಅಂತ. ಅವ್ರು ಹೇಳ್ತಾರೆ, ಜಡ್ಜಸ್ ಫಸ್ಟ್ ಹೇಳ್ತಾರೆ, ನೀವು ಇದನ್ನು ಮಾಡಿದ್ರು ಮಾಡಿಲ್ಲ ಅಂದರೂ ಸೆಲೆಕ್ಷನ್ ಮಾತ್ರ ಆಗುತ್ತೆ ಅಂತ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ಅವರು ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಮತ್ತು ಸಾಂಗ್ ಹೇಳ್ತಾರೆ ಚಂದನ್ ಶೆಟ್ಟಿ ಅವರು, 2 ಸ್ಟೈಲಲ್ಲಿ ಇವರು ಡ್ಯಾನ್ಸ್ ಮಾಡ್ತಾರಂತೆ, ಮಾಡ್ರನ್ನು ಮತ್ತು ಕ್ಲಾಸಿಕಲ್ಲಿ ಡ್ಯಾನ್ಸ್ ಮಾಡ್ತಾರಂತೆ. ಶ್ರುತಿ ಮ್ಯಾಮ್ ಅವರು ಹೇಳಿದರು, ನೀವು 2 ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತೀರಲ್ವ. ಚಂದನ್ ಶೆಟ್ಟಿ ಅವರು ಸಾಂಗ್ ಹೇಳ್ತಾರೆ, 2 ಸ್ಟೈಲಲ್ಲೂ ಡ್ಯಾನ್ಸ್ ಮಾಡಿ ಅಂತ. ಅವರು ಆ ಟಾಸ್ಕ್ನು ಕಂಪ್ಲೀಟ್ ಮಾಡ್ತಾರೆ. ಆ ಟಾಸ್ಕಲ್ಲೂ ಡ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರಿಗೆ 3 ಗ್ರೀನ್ ಸಿಕ್ಕಿರುತ್ತೆ, 1 ರೆಡ್ ಸಿಕ್ಕಿರುತ್ತೆ. ಇವರು ಸೆಲೆಕ್ಟೆಡ್ ಆಗಿರ್ತಾರೆ, ಅಗ್ನಿ ಪರೀಕ್ಷೆ ಸೀಸನ್ಗೆ ಸೆಲೆಕ್ಟ್ ಆಗಿರೋವಂಥದ್ದು. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಧನುಷ್ ಮಂಜುನಾಥ್ ಅಂತ ಹೇಳಿ ಒಬ್ಬರು ಬಂದಿರ್ತಾರೆ. ಅವರು ಬೆಂಗಳೂರಿಂದ ಬಂದಿರ್ತಾರೆ. ಇವ್ರು ಏನಂದರೆ, ಇವ್ರು ಬಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡರ್ ಹೋಲ್ಡರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ನ ತೊಗೊಂಡಿರ್ತಾರೆ. ಮತ್ತು ಫೋಕ್ ಆರ್ಟಿಸ್ಟ್ ಅಂತೆ, ಫೋಕ್ ಆರ್ಟಿಸ್ಟು ಇವರು. ಬಿಗ್ ಬಾಸ್ಗೋಸ್ಕರ ಇದನ್ನು ಡೆಸ್ಟ್ರಾಯ್ ಮಾಡ್ತೀರಾ ಅಂತ ಸಂಗೀತ ಶೃಂಗೇರಿ ಅವರು ಹೇಳಿದಾಗ ಇವರು ಸ್ವಲ್ಪ ಯೋಚನೆ ಮಾಡ್ತಾರೆ. ತುಂಬ ಯೋಚನೆ ಮಾಡಿ ಮತ್ತು ತುಂಬ ಹಿಂಸೆಯಿಂದ ಅದನ್ನು ಒಂದು ಸರ್ಟಿಫಿಕೇಟ್, ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ ಎತ್ಕೊಂಡ್ಬಂದಿರ್ತಾರಲ್ವ, ಅದನ್ನು ಡೆಸ್ಟ್ರಾಯ್ಡ್ ಮಾಡೋಕ್ಕೆ ಹೇಳಿದಾಗ ತುಂಬ ಅಂದರೆ ತುಂಬ ಅವರಿಗೆ ಕಣ್ಣಲ್ಲೆಲ್ಲ ನೀರು ಬಂತು. ಡೆಸ್ಟ್ರಾಯ್ ಮಾಡಿಬಿಡ್ತಾರೆ. ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಸಂಗೀತ ಶೃಂಗೇರಿ ಹೇಳ್ತಾರೆ, ನಾವಷ್ಟು ಕ್ರೂರಿಗಳಲ್ಲ, ನಿಮ್ಮ ಸರ್ಟಿಫಿಕೇಟ್ ಅದ್ದಿದ್ದು ನೀವು ಅದು ಫೇಕ್ ಸರ್ಟಿಫಿಕೇಟ್ ಅದ್ದಿದ್ದು ಅಂತ ಹೇಳಿದಾಗ ಅವ್ರಿಗೆ ಶಾಕ್. ಅವ್ರಿಗೆ ಗೊತ್ತಿಲ್ಲ ಇದು ನಂದು ಸರ್ಟಿಫಿಕೇಟು ನಿಜಾನೇ ಅಂತಲೇ ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇದು ಫೇಕ್ ಸರ್ಟಿಫಿಕೇಟ್ ಅಂತೆ.
ಒರಿಜಿನಲ್ ಸರ್ಟಿಫಿಕೇಟ್ ಇವರು ಕೊಟ್ಟಿದ್ದಾರೆ ಆಲ್ರೆಡಿ ಶೋಗೆ, ಬಟ್ ಅವರು ಅದೇ ರೀತಿಯೇ ಫೇಕ್ ಸರ್ಟಿಫಿಕೇಟ್ನ ಇವ್ರಿಗೆ ಕೊಟ್ಟಿರೋ ಅಂಥದ್ದು. ಬಿಗ್ ಬಾಸ್ಗೋಸ್ಕರ ಇವರು ಹರಿತಾರಾ ಇಲ್ಲ ಡಿಸ್ಟ್ರಾಯ್ ಮಾಡ್ತಾರಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಫೇಕಾಗಿ ಸರ್ಟಿಫಿಕೇಟ್ನ ಮಾಡಿ ತಂದಿರೋ ಅಂಥದ್ದು. ಇವರು ಒರಿಜಿನಲ್ ಸರ್ಟಿಫಿಕೇಟ್ನ ಮತ್ತೆ ತಂದು ಅವ್ರಿಗೆ ಕೊಟ್ಬಿಡ್ತಾರೆ. ವಿನಯ್ ಗೌಡ ಅವರು ಮತ್ತೆ ಕೇಳ್ತಾರೆ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ. ಫಸ್ಟಲ್ಲಿ ಇಲ್ಲ ಇಲ್ಲ ಅಂತ ಸಾಧನೆ ಮಾಡಿದ್ರು. ಆಮೇಲೆ ಲಾಸ್ಟಲ್ಲಿ ಇದನ್ನು ನೀವು ನಿಜ ಒಪ್ಕೋಬೇಕು ಅಂತ ಹೇಳಿದ್ದಕ್ಕೆ ಅವರು ಹೌದು ಇದೆ, ಬಟ್ ಅವ್ರಿಗೆ ಇಷ್ಟ ಆಗಲ್ಲ ನಾವು ಎಲ್ಲಾದರೂ ಹೇಳ್ದಾಗ ಅಂತ ಹೇಳಿದರು. ಸೊ ಓಕೆ, ಬಿಗ್ ಬಾಸ್ ಶೋ ಒಳಗಡೆ ಸುಳ್ಳು ಹೇಳೋದು ಬೇಕು ಅಂತ ಹೇಳಿ ವಿನಯ್ ಗೌಡ ಅವರು ಕೂಡ ಗ್ರೀನೇ ಕೊಟ್ಟಿರ್ತಾರೆ. ಇವ್ರಿಗೆ 2 ಗ್ರೀನು 2 ರೆಡ್ ಸಿಕ್ಕಿರುತ್ತೆ. ಹೋಲ್ಡಲ್ಲೇ ಇಟ್ಟಿರ್ತಾರೆ ಇವ್ರನ್ನ. ನೆಕ್ಸ್ಟ್ ಕಂಟೆಸ್ಟೆಂಟು ಸ್ನೇಹ ಗೌಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿರ್ತಾರೆ. ಮತ್ತು ಅವ್ರ ಜೊತೆನೇ ಪ್ರಿಯಾಂಕಾ ಅಶೋಕ್ ಹೆಗಡಾಲ್ ಅಂತ ಹೇಳಿ ಒಬ್ಬರು ಹುಬ್ಬಳ್ಳಿಯಿಂದ ಬಂದಿರ್ತಾರೆ. ಸೊ ಇವರಿಬ್ಬರೂ ಅಟ್ ಎ ಟೈಮ್ ಒಂದೇ ಸರಿನೇ ಎಂಟ್ರಿ ಆಗ್ತಾರೆ. ಇಬ್ಬರಲ್ಲಿ ಒಬ್ರಿಗೆ ಅವಕಾಶ ಇದೆ, ಇಬ್ಬರಲ್ಲಿ ಒಬ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇಬ್ಬರೂ ತುಂಬ ಚೆನ್ನಾಗಿ ವಾದ ಮಾಡ್ಕೊತಾರೆ. ತುಂಬ ಚೆನ್ನಾಗಿ ವಾದ ಮಾಡ್ಕೊಂಡಿದ್ದಾದಮೇಲೆ ಇಬ್ಬರೂ ಯಾವುದೇ ರೀತಿಯಲ್ಲಿ ಒಬ್ರು ಕಮ್ಮಿ ಒಬ್ಬರು ಹೆಚ್ಚು ಅಂತ ಏನೂ ಇಲ್ಲ, ಇಬ್ಬರು ಚೆನ್ನಾಗೇ ಮಾಡಿದರು. ಸೊ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ. ಏನು ಗೊತ್ತಾ, ಅದು ಈರುಳ್ಳಿ ಟಾಸ್ಕ್ ಕೊಟ್ಟಿರ್ತಾರೆ. ಯಾರು ಈರುಳ್ಳಿ ಜಾಸ್ತಿ ತಿಂತಾರೋ ಅವ್ರು ಇಲ್ಲಿರ್ತಾರೆ, ಯಾರು ಒಬ್ರಿಗಿಂತ ಒಬ್ರು ಕಡಿಮೆ ತಿಂದಿರ್ತಾರೋ ಅವ್ರು ಇಲ್ಲಿಂದ ಹೊರಟೋಗ್ಬೇಕು ಅಂತ ಹೇಳ್ತಾರೆ. ಸೊ ಇಬ್ಬರೂ ಚೆನ್ನಾಗೇ ಮಾಡ್ತಾರೆ. ಇಬ್ಬರೂ ಒಂದು 6 ಈರುಳ್ಳಿವರೆಗೂ ಇಬ್ಬರು ತಿಂತಾರೆ. ಕಣ್ಣಲ್ಲಿ ನೀರು ಬರ್ತಾಯಿದ್ರು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಮತ್ತು ತಿಂತಾನೆ ನಿರಂಜನ್ ಅವ್ರಿಗೆ ಒಂದು ಡೈಲಾಗ್ ಹೊಡಿತಾಳೆ ಸ್ನೇಹ ಗೌಡ ಅವರು. ಚೆನ್ನಾಗಿರೋ ಹುಡುಗಿರಿಗೆ ಮಾತ್ರ ತೆಗೆದುಕೊಡ್ತೀರಾ ಅಲ್ವಾ ಅಂತ ಕೇಳ್ತಾರೆ. ಅವರು ಶಾಕ್ ಹೋಗ್ತಾರೆ, ಏನು ತೆಗೆದುಕೊಡೋದು ಅಂತ, ಸಿಪ್ಪೇನಾ ಅಂತ ಹೇಳಿದಾಗ ಆಮೇಲೆ ಸ್ವಲ್ಪ ಸಮಾಧಾನ ಆಗ್ತಾರೆ. ಸ್ನೇಹ ಗೌಡ ಅವ್ರಿಗೆ 3 ಗ್ರೀನ್ ಸಿಕ್ಕಿರುತ್ತೆ, 1 ರೆಡ್ ಸಿಕ್ಕಿರುತ್ತೆ. ಇವರು ಅಗ್ನಿ ಪರೀಕ್ಷೆ ಶೋಗೆ ಸೆಲೆಕ್ಟ್ ಆಗಿರ್ತಾರೆ. ಮತ್ತು ಪ್ರಿಯಾಂಕಾ ಅವರು ಬಂದುಬಿಟ್ಟು 2 ಗ್ರೀನು 2 ರೆಡ್ ಸಿಕ್ಕಿರುತ್ತೆ. ಸೊ ಇವರು ಹೋಲ್ಡಲ್ಲೇ ಇಟ್ಟಿರ್ತಾರೆ ಇವರನ್ನ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದುಬಿಟ್ಟು ಶ್ರೇಯಸ್ ಬೆಂಗಳೂರು ಮತ್ತು ಅಭಿಷೇಕ್ ಆರ್ ಬ್ಯಾಂಗ್ಳೂರಿಂದನೇ ಬಂದಿರ್ತಾರೆ. ಶ್ರೇಯಸ್ ಅವರು ಬಂದುಬಿಟ್ಟು 8 ಬಿಸ್ನೆಸ್ ಇದೆ ಅಂತ ಹೇಳ್ಕೊಂಡು ಬಂದಿರ್ತಾರೆ. ಅಭಿಷೇಕ್ ಅವರು ಒಬ್ಬರು ಟೀಚರ್ ಆಗಿರ್ತಾರೆ. ಸೊ ಇವ್ರ ವೈಫು ಮತ್ತು ಇವರು ಬೇರೆ ಇರೋ ಅಂಥದ್ದು ಅವರು ಸ್ಟೋರಿನ ಅವರು ಹೇಳ್ಕೊಂಡಿದ್ದಾರೆ ಇಲ್ಲಿ ಬಂದು. ಮತ್ತು ಇವ್ರಿಗೊಂದು ಸ್ಪೈಸಿ ಟಾಸ್ಕ್ ಕೊಟ್ಟಿರ್ತಾರೆ. ಏನು ಗೊತ್ತಾ, ಅದು ಮೆಣಸಿನ್ಕಾಯಿ ತಿನ್ನೋವಂಥದ್ದು. ಲಾಸ್ಟ್ ಸೀಸನಲ್ಲಿ ಬಿಗ್ ಬಾಸ್ ಸೀಸನ್ 10 ತನಿಷಾ ಅವರು ಮೆಣಸಿನ್ಕಾಯಿ ತಿಂದಿದ್ದು, ಮತ್ತು ಸೀಸನ್ 11 ಗೌತಮಿ ಜಾಧವ್ ಅವ್ರು ತಿಂದಿದ್ದು. ಮೆಣಸಿನ್ಕಾಯಿ ಅಂದಿದ ತಕ್ಷಣವೇ ತನಿಷಾನೇ ನೆನಪಾಗೋದು ಎಲ್ಲರಿಗೂ. ಸೊ ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್ ಕೊಟ್ಟಿರ್ತಾರೆ. ಒಬ್ರಿಗಿಂತ ಒಬ್ಬರು ಯಾಕೆ ಬೆಸ್ಟ್ ಅಂತ ಹೇಳ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಸೊ ಅವರು ಮೆಣಸಿನ್ಕಾಯಿ ತಿನ್ಕೊಂಡು ಹೇಳ್ತಾರೆ. ಸೊ ಇದರಲ್ಲಿ ಶ್ರೇಯಸ್ 3 ಗ್ರೀನ್ ಸಿಕ್ಕಿರುತ್ತೆ, 1 ರೆಡ್ ಸಿಕ್ಕಿರುತ್ತೆ. ಸೊ ಶ್ರೇಯಸ್ ಅವರು ಸೆಲೆಕ್ಟ್ ಆಗಿರೋವಂಥದ್ದು. ಅಭಿಷೇಕ್ ಅವರಿಗೆ 2 ಗ್ರೀನ್ ಸಿಕ್ಕಿರುತ್ತೆ, 2 ರೆಡ್ ಸಿಕ್ಕಿರುತ್ತೆ. ಸೊ ಇವರು ಹೋಲ್ಡಲ್ಲೇ ಇಟ್ಟಿರ್ತಾರೆ. ಫೈನಲಿ ಗೈಸ್, ಇವತ್ತು ಜಡ್ಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗೇ ಕೊಟ್ಟಿದ್ರು. ಬಟ್ ಇವರು ಏನಂದರೆ ಒಂದೇ ಒಂದು ಹುಡುಗಿಗೆ ಮಾತ್ರ ಜಡ್ಜಸ್ ನೇಮ್ ಗೊತ್ತಿಲ್ಲ ಅಂತ ಹೇಳಿ ಆ ಹುಡುಗಿನ ರಿಜೆಕ್ಟ್ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಫೀಲ್ ಇದೆ. ಬಟ್ ಆ ಹುಡುಗಿ ಇನ್ನೂ ಹೋಲ್ಡಲ್ಲೇ ಇದ್ದಾಳೆ, ರಿಜೆಕ್ಟ್ ಆಗಿಲ್ಲ, ಹೋಲ್ಡಲ್ಲೇ ಇಟ್ಟಿದ್ದಾರೆ. ಸೊ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಶ್ರೇಯಸ್ಸು, ಕುಮಾರಿ, ಸ್ನೇಹ ಗೌಡ, ಅನನ್ಯ, ಆರ್ ರಾವ್ ಅಂತ ಹೇಳಿ ಇವ್ರು 4 ಜನ ಸೆಲೆಕ್ಟ್ ಆಗಿದ್ದಾರೆ ಅಗ್ನಿ ಪರೀಕ್ಷೆ ಶೋಗೆ. ಮತ್ತು ಹೋಲ್ಡಲ್ಲಿ ಇಟ್ಟಿರೋ ಅಂಥದ್ದು ಧನುಷ್ ಮಂಜುನಾಥ್, ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಾರಲ್ವ ಅವರು, ಮಾಡೆಲ್ ಮಾಸ್ಟರ್ ಹೆಲ್ಮೆಟ್ ಹಾಕೊಂಡ್ಬಂದಿರ್ತಾರಲ್ವ ಅವರು, ಅಭಿಷೇಕ್ ಹಾರ್ ಅಂತ ಹೇಳಿ, ಅಭಿಷೇಕ್ ಬಂದು ಟೀಚರ್ ಆಗಿರ್ತಾರಲ್ವ ಅವರು, ಮತ್ತು ಪ್ರಿಯಾಂಕಾ ಅಶೋಕ್ ಹೆಗಡಾಲು ಮತ್ತು ರೋಶ್ನಿ, ಇವರು 5 ಜನನೂ ಇನ್ನೂ ಹೋಲ್ಡಲ್ಲೇ ಇಟ್ಟಿರ್ತಾರೆ. ಓಕೆ ಗೈಸ್, ನೋಡಿರಲ್ವಾ ರಿವ್ಯೂ, ತುಂಬ ಚೆನ್ನಾಗಿದೆ ಶೋಸು. ಸೆಕೆಂಡ್ ಎಪಿಸೋಡಲ್ಲಿ ಇಷ್ಟ ಆಯ್ತಲ್ವಾ, ನಾವು 3rd ಎಪಿಸೋಡ್ಗೆ ವೆಯ್ಟ್ ಮಾಡೋಣ. ಆದಷ್ಟು ಜಡ್ಜಸ್ ಚೆನ್ನಾಗಿ ಆಯ್ಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಬಂತು ನನಗೆ. ಸೊ ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.